ಸಮಸ್ತ ವೀಕ್ಷಕ ಬಂಧುಗಳಿಗೂ ವರ್ಷದ ಹಬ್ಬ ದೀಪಾವಳಿ ಹಬ್ಬ, ಜಗತ್ತಿನಾದ್ಯಂತ ಇರತಕ್ಕಂಥ ಕತ್ತಲನ್ನು ಹೊಡೆದೋಡಿಸುವಂಥ ಹಬ್ಬ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ, ಬೆಳಕಿನ ಹಬ್ಬ, ಎಲ್ಲೂ ಸಹಿತ ಬೆಳಕಿನ ಹಬ್ಬವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ತುಂಬುವಂಥ ಅದ್ಭುತವಾದಂಥ ಈ ಹಬ್ಬವಾಗಿ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುವಂತಹ ಕಾಲ. ತಾಯಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಸಕಲ ವಿಧದಲ್ಲೂ ಸಹಿತ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಈ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಹಿತ ತಿಳಿಸ್ತಾ, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಸಂಸ್ಕೃತಿ ಪ್ರಕಾರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಪ್ರತಿಯೊಂದು ಕಾಲದಲ್ಲೂ ಪ್ರತಿಯೊಬ್ಬರಿಗೂ ಸಹಿತ ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರಿಗೂ ಬೇಕು ಲಕ್ಷ್ಮಿಯ ಕೃಪೆ. ಆ ಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ, ಜಗನ್ಮಾತೆಯ ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ ಅಂಧಕಾರದಿಂದ ಬೆಳಕಿನಡೆಗೆ ಅಂತ ಹೇಳ್ತಾರೆ ದೊಡ್ಡವರು. ಅಂದರೆ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸುವಂಥ ಕಾಯಕ ಯಾವುದಪ್ಪ ಅಂದರೆ ಅದು ಹಬ್ಬ, ದೀಪಗಳ ಹಬ್ಬ ಅಂತ. ಅಂತಹ ದೀಪಾವಳಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ನಿಮಗೂ ಸಹಿತ ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕಾಯಕವಾದರೂ ಹಚ್ಚುವ ದೀಪದಿಂದಲೇ ಪ್ರಾರಂಭ. ಪ್ರತಿಯೊಬ್ಬ ವ್ಯಕ್ತಿ ಬೆಳಕಲ್ಲಿದ್ದಾಗ ಆನಂದಿಸ್ತಾನೆ. ಕತ್ತಲು ಆಗ್ತಾ ಆಗ್ತಾ ಕ್ಷಣಿತವಾದಂತಹ ಮನಸ್ಸಲ್ಲಿರ್ತಕ್ಕಂಥ ನೋವು ಅದು ಹೇಗೆ ಬರುತ್ತೆ, ಹೇಗೆ ಉದ್ಭವ ಆಗುತ್ತೆ ಅದು ತಿಳಿಯದಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ನೋವನ್ನು ಸಹಿತ ದೂರ ಮಾಡುವಂತಹದ್ದು, ಸಂತೋಷವನ್ನು ತರುವಂತಹದ್ದು, ಅಂಧಕಾರವನ್ನು ದೂರ ಮಾಡತಕ್ಕಂಥದ್ದು, ನಮ್ಮೊಳಗಿರುವಂಥ ಅಸುರತ್ವವನ್ನು ಹೊಡೆದೋಡಿಸ್ಕೊಳ್ತಕ್ಕಂಥದ್ದು, ತಾಯಿ ಲಕ್ಷ್ಮಿಯ ಕೃಪೆಯನ್ನು ಪಡಿತಕ್ಕಂಥದ್ದು, ಹಚ್ಚುವ ದೀಪದಿಂದ ಜಗತ್ತಿನ ಬೆಳಕನ್ನು ಕಾಣತಕ್ಕಂತಹದ್ದು. ಹಾಗಾಗಿ ಇದು ಅದ್ಭುತವಾದಂತಹ ಹಬ್ಬ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬ ದೀಪಾವಳಿ ಹಬ್ಬ. ನರಕಾಸುರನ ಸಂಹಾರ ಆದ ನಂತರ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ ಇದು ನರಕ ಚತುರ್ದಶಿ ಹಬ್ಬ. ನೀರು ತುಂಬುವ ಹಬ್ಬದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಾರಂಭ ಆಗುತ್ತೆ. ಮೊದಲು ನೀರು ತುಂಬುವ ಕಾಯಕ, ವರ್ಷಕ್ಕೆ ಒಂದಾವರ್ತಿ ಪ್ರತಿನಿತ್ಯದ ಮನೆಯಲ್ಲಿ ನೀರನ್ನ ನಾವು ಶೇಖರಣೆ ಮಾಡಿಡುವಂಥದ್ದು, ನೀರು ಕಾಯಿಸುವಂಥದ್ದು. ಇದು ಇವತ್ತು ನಿನ್ನೆಯ ಪದ್ಧತಿ ಅಲ್ಲ, ಇದು ತಲತಲಾಂತರದಿಂದ ಬಂದಿರತಕ್ಕಂತಹ ಪದ್ಧತಿ. ಇದು ನೀರು ತುಂಬುವ ಹಬ್ಬ ಅಂತಲೇ ಹೆಸರು ಹೇಳ್ತಾರೆ. ಯಾಕೆಂದರೆ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ವಿಧಿವಿಧಾನಕ್ಕೂ ನಾವು ಅಷ್ಟೇ ಆದ್ಯತೆ ಕೊಡ್ತೀವಿ. ಹಾಗೆ ನೀರಿಗೆ ಹೆಚ್ಚು ಆದ್ಯತೆ ಇದೆ. ನಮ್ಮಲ್ಲಿ ಗಂಗೆಗೆ ಬಹಳ ಆದ್ಯತೆ ಇದೆ. ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ಆ ಗಂಗೆಗೆ ಅಂತಹ ಒಂದು ಆದ್ಯತೆ ಇದೆ. ಅಂತಹ ಗಂಗೆಯನ್ನು, ಕಾವೇರಿಯನ್ನು, ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲವನ್ನು ಮನೆಗೆ ತಂದು ಅದನ್ನು ಶುದ್ಧಿ ಮಾಡಿ ಅದನ್ನು ಒಂದು ಕಡೆ ನಿಲ್ಲಿಸುವಂತಹದ್ದು ಒಂದು ಪ್ರಕ್ರಿಯೆ. ಜೊತೆಗೆ ಆ ನೀರು ತುಂಬುವಂತಹ ಒಂದು ಪದ ಇರುತ್ತಲ್ಲ, ಆ ನೀರು ತುಂಬುವಂತಹ ಒಂದು ಸಾನ್ನಿಧ್ಯ ಇದೆಯಲ್ಲ, ಅದನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮಾವಿಸೊಪ್ಪು ತೋರಣದಿಂದ ಅಲಂಕಾರ ಮಾಡತಕ್ಕಂತಹದ್ದು. ನೀರು ತುಂಬಿದ ನಂತರ ಬೆಳಗ್ಗಿನ ಜಾವದ ನರಕ ಚತುರ್ದಶಿ, ನರಕಾಸುರನ ಸಂಹಾರ ಬೆಳಗ್ಗಿನ ಜಾವ ಆಗುತ್ತೆ. ಅಷ್ಟೊತ್ತಿಗೆ ನೀರು ಕಾಸಿ ಮಕ್ಕಳೆಲ್ಲರಿಗೂ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ನರಕಾಸುರನ ಸಂಹಾರವಾದಂತಹ ಆ ಒಂದು ಕ್ರಿಯೆಗೆ ಸಂಬಂಧಪಟ್ಟಂಥ ರೀತಿ ಪಟಾಕಿಗಳನ್ನು ಸಿಂಪಡಿಸಿ ಪಟಾಕಿಗಳನ್ನು ಹೊಡೆದು ಸಂಭ್ರಮವನ್ನು ವ್ಯಕ್ತಪಡಿಸತಕ್ಕಂಥದ್ದು ಇದು ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಬಲೀಂದ್ರ ತುಂಬ ಅದ್ಭುತವಾದಂತಹ ಒಂದು ಮನಸ್ಸಿರ್ತಕ್ಕಂಥ ರಾಜ. ಆತ ಬೇಡಿದೆಲ್ಲವನ್ನು ಕೊಡುವಂಥವನು. ಆತ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ, ತಾನು ಏನು ಬೇಕಾದರೂ ಕೊಟ್ಟು ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಮನಸ್ಸನ್ನು ಗೆದ್ದು ಬಿಟ್ಟಿರ್ತಾನೆ. ಆಗ ಪ್ರತಿಯೊಬ್ಬರು ಸಹಿತ ಆಲೋಚನೆ ಮಾಡ್ತಾನೆ, ಈತನಲ್ಲಿ ಇರ್ತಕ್ಕಂಥ ಇಂಥ ಧಾರಾಳತ್ವವನ್ನು, ಈತನ ನಡೆ ನಡವಳಿಕೆಗಳನ್ನು ನೋಡ್ತಾ ಇದ್ರೆ ಸ್ವರ್ಗಕ್ಕೂ ಸಹಿತ ಕಿಚ್ಚೊದಿಸುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಿದೆಯಲ್ಲ, ಈತನ ಮನಸ್ಸು ಹೀಗೆ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಎಂಬತಕ್ಕಂಥದ್ದು. ಭಗವಂತ ಕೊಟ್ಟಾಗ 4 ಜನಕ್ಕೆ ಹಂಚಿ ತಿನ್ನಬೇಕಾದ ಧರ್ಮ. ಬಲಿಚಕ್ರವರ್ತಿಯನ್ನು ನೋಡಿ ಕಲಿಬೇಕಾದಂಥದ್ದು ಬಹಳಷ್ಟು ಇದೆ. ಆದರೆ ಬಲಿಚಕ್ರವರ್ತಿಯಷ್ಟೇ ಆದರೆ ಮುಂದೆ ನನಗತಿ ಏನಪ್ಪಾ ಎಂಬತಕ್ಕಂಥ ಚಿಂತನೆಯೂ ಬರುತ್ತೆ. ಆದರೆ ಋಷಿಮುನಿಗಳೆಲ್ಲರೂ ಸೇರಿ ಬಲಿಚಕ್ರವರ್ತಿಯಲ್ಲಿದ್ದಂತಹ ಆ ಗುಣವನ್ನು ನೋಡಿ ಎಲ್ಲರೂ ಹೋಗಿ ಮಹಾವಿಷ್ಣುವನ್ನ ಕೇಳ್ತಾರೆ, ಭಗವಂತ, ಆತ ಮಾಡ್ತಿರ್ತಕ್ಕಂಥ ದಾನ ಧರ್ಮ ಪೂಜೆ ಪುನಸ್ಕಾರ ಜಪ ತಪ ಹೋಮ ಹವನ ಜೊತೆಗೆ ಆ ಒಂದು ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ರೀತಿ ಯಾರೊಬ್ಬರನ್ನಾದರೂ ಸಹಿತ ತನ್ನ ಎದೆಗಪ್ಪಿಕೊಂಡು ನನ್ನವರು ಅಂತ ಹೇಳುವಂಥ ಮನಸ್ಸು ಒಬ್ಬ ರಾಜನಿಗಿದ್ರೆ ಆ ರಾಜ್ಯದ ಸುಭಿಕ್ಷತೆ ಹೇಗಿರುತ್ತೆ ಅದು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಹೌದು ಅಂತ ಮಹಾವಿಷ್ಣುನು ಚಿಂತನೆ ಮಾಡ್ತಾನೆ. ಅದಾದ ಮೇಲೆ ಮತ್ತೊಂದು ಆಲೋಚನೆ ಶುರುವಾಗ್ಬಿಡುತ್ತೆ. ದಾನಗಳಲ್ಲೇ ಮಹಾಶ್ರೇಷ್ಠವಾಗಿರ್ತಕ್ಕಂತಹ ದಾನಗಳನ್ನು, ಎಲ್ಲಾ ದಾನಗಳನ್ನು ಮಾಡುವಂಥ ಪ್ರಕ್ರಿಯೆ ಬಲಿಚಕ್ರವರ್ತಿ ಮಾಡ್ತಿರ್ತಾನೆ. ಆದರೆ ಈ ಬಲಿಚಕ್ರವರ್ತಿಯನ್ನೇ ಪರೀಕ್ಷೆ ಮಾಡಬೇಕು ಅಂತ ವಾಮನನಾಗಿ ಬರ್ತಾನೆ ಭಗವಂತ. ವಾಮನನಾಗಿ ಬಂದು 3 ಹೆಜ್ಜೆಯಷ್ಟು ಸ್ಥಳವನ್ನು ಮಾತ್ರ ನನಗೆ ಕೊಡು ಅಂತ ದಾನವನ್ನ ಕೇಳ್ತಾನೆ. ಬರುವಂತಹ ವಾಮನ ಅಂದರೆ ಪುಟ್ಟ ಹುಡುಗ, ಚಿಕ್ಕ ಹುಡುಗನಾಗಿ ಬರ್ತಾನೆ. ಚಿಕ್ಕ ಹುಡುಗನಾಗಿ ಬಂದಾಗ ಆ ವಾಮನ ಬಂದು ಕೇಳುವಂತ ಆ ಕಾಲದಲ್ಲಿ ಬಲಿಚಕ್ರವರ್ತಿಯ ಗುರುಗಳು ಹೇಳ್ತಾರೆ, ನೀನು ತಪ್ಪು ಮಾಡ್ತಾ ಇದೀಯಾ, ಬಂದಿರತಕ್ಕಂಥ ವ್ಯಕ್ತಿ ಸಾಮಾನ್ಯ ಅಲ್ಲ, ಆತನ 3 ಹೆಜ್ಜೆಯನ್ನು ಕೇಳಿದ ಅಂದರೆ
ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳಷ್ಟು ಇದೆ ಅಂತ. ಆದರೆ ಒಮ್ಮೆ ಮಾತು ಕೊಟ್ಟರೆ ಮಾತಿನಿಂದ ಹಿಂದೆ ಸರಿದಿರ ಆ ಮಾತಿನಂತೆ ನಡ್ಕೊಳ್ಳುವಂಥ ಗುಣ ಬಲಿಚಕ್ರವರ್ತಿ. ಹಾಗೆ ಬಲಿಚಕ್ರವರ್ತಿ ಹೇಳ್ತಾನೆ, ನಾನು ಮಾತು ಕೊಟ್ಟಾಯಿತು, ಬಾಲಕನಾದರೂ ಸರಿಯೇ ವೃದ್ಧನಾದರೂ ಸರಿಯೇ, ನಾನು ಮಾತು ಕೊಟ್ಟಿದ್ದೀನಿ, ಆ ಮಾತಿನಂತೆ ನಾನು ನಡ್ಕೋಬೇಕು ಅಂತ ಹೇಳಿ. ಒಬ್ಬ ಬಾಲಕನ ಪಾದ ಎಷ್ಟಿರ್ಬೋದು? ಪುಟ್ಟದಾದಂಥ ಪಾದ. ಆದರೆ ಆ ಪಾದ ಇಡೀ ಜಗತ್ತನ್ನು ಆವರಿಸುತ್ತೆ ಅಂದರೆ ಸೃಷ್ಟಿಯ ನಿಯಮ. ಅದಕ್ಕೆ ಹೇಳೋದು, ಏನು ನಡಿಬೇಕಾದರೂ ಅವನ ಆಜ್ಞೆ ಇಲ್ದಿರ ಏನೂ ನಡೆಯೋದಿಲ್ಲ. ಅಣುರೇಣ ತೃಣಕಾಷ್ಟವೂ ಭಗವಂತನ ಆಧೀನ. ಹಾಗಿದ್ದಾಗ ಒಂದೊಂದು ಪಾದ, ಒಂದೊಂದು ಮಾತು, ಒಂದೊಂದು ಅಕ್ಷರವೂ ಅವನ ಆಜ್ಞೆಯಂತೆ ನಡೆಯುತ್ತೆ. ಶಿವನ ಆಜ್ಞೆಯಲ್ಲಿ ಚೀಮಗೂಡ ಖರ್ಚದು ಅಂತ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ. ಅಂದರೆ ಏನೇ ಆಗಬೇಕಾದ್ರೂ ಶಿವನ ಆಜ್ಞೆ ಆಗಬೇಕು, ಏನೇ ಆಗಬೇಕಾದ್ರೂ ಆತ ಬ್ರಹ್ಮಲಿಖಿತ ಬರೀಬೇಕು. ನಾವು ಅಂದುಕೊಳ್ತೀವಿ, ನಾನು ಇಷ್ಟು ಸಂಪಾದನೆ ಮಾಡಿದೆ, ಅಷ್ಟು ಸಂಪಾದನೆ ಮಾಡಿದೆ, ನಾನು ಹಾಗಿದ್ದೇನೆ ಹೀಗಿದ್ದೇನೆ, ನನಗೊಂದು ಸ್ಥಾನಮಾನ ಹೀಗಿದೆ. ಯಾರು ಕೊಟ್ಟು ಸ್ಥಾನಮಾನ? ಯಾವುದು ನಿಂದು? ಎಲ್ಲವನ್ನು ಬಿಟ್ಟು ಹೋಗಬೇಕು ನಾವು. ಹಾಗೆ ನನಗೆ ಏನಂತ ಕೊಟ್ಟಿದ್ರಲ್ಲೂ ಇರುವ ತನಕ ನನ್ನಲ್ಲೊಂದು ಅಧಿಕಾರ ಆಗಲಿ ಅಥವಾ ನನ್ನಲ್ಲೊಂದು ಸಾತ್ವಿಕತೆ ಆಗಲಿ, ನನಗೆ ಭಗವಂತ ಕೊಟ್ಟಿದ್ದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನುವಂಥ ಗುಣ ನಂದಾಗಿರ್ಬೇಕು. ಹಾಗೆ 4 ಜನನ ಸ್ವಾಗತಿಸಿ ಇಂತಹವರ ಜೊತೆಯಲ್ಲಾದರೂ ನಿಂತು ಮಾತಾಡುವಂಥ ಗುಣ ಆಗಿರಬೇಕು. ನಾನು ಎಂಬತಕ್ಕಂತಹ ಪದಕ್ಕೆ ಯಾವಾಗ ಹೃದಯದಲ್ಲಿ ಸ್ಥಳ ಕೊಡ್ತೀವೋ ಅಲ್ಲಿಗೆ ಮನುಷ್ಯ ಅಧೋಗತಿ ಕೊಟ್ಟು ಹೋಗ್ತಾನೆ. ಆದರೆ ಬಲಿಚಕ್ರವರ್ತಿ ಅದಿರಲಿಲ್ಲ. ಚಕ್ರವರ್ತಿ ಮಹಾವಿಷ್ಣು, ವಾಮನ ರೂಪದಲ್ಲಿ ಬಂದಂಥ ಮಹಾವಿಷ್ಣುಗೆ ತನ್ನ 3 ಪಾದದಷ್ಟು ಸ್ಥಳವನ್ನು, ಅಂದರೆ ವಾಮನ 3 ಪಾದದ ಸ್ಥಳವನ್ನು ನಾನು ಕೊಡ್ತೀನಿ ಅಂತ ಮಾತು ಹೇಳ್ತಾನೆ. ಅದೇ ಪ್ರಕಾರ ಒಂದು ಪಾದವನ್ನು ಭೂಮಿ ಮೇಲೆ ಇಡ್ತಾನೆ, ಇಡೀ ಭೂಮಂಡಲ ಆವರಿಸ್ಬಿಡುತ್ತೆ. ಇನ್ನೊಂದು ಪಾದವನ್ನು ಆಕಾಶಕ್ಕೆ ಇಡ್ತಾನೆ, ಆ ಆಕಾಶವೆಲ್ಲ ಆಯಿತು. ಅಲ್ಲಿಗೆ ಆಕಾಶ ಮತ್ತು ಭೂಮಿ 2 ಪಾದಗಳಿಗೆ ಮುಗಿದ್ರೆ ಇನ್ನು ಉಳಿದಂಥ ಒಂದು ಪಾದ ಎಲ್ಲಿಡಬೇಕು? ಸ್ವಾಮಿ, ಈಗ ನನ್ನ ಶಿರದ ಮೇಲೆ ಸ್ಥಳ ಇದೆ, ಇಲ್ಲಿ ಇಟ್ಬಿಡಪ್ಪ ಅಂತ ಹೇಳ್ತಾನೆ. ಆಗ ತಲೆಯ ಮೇಲೆ ಇಟ್ಟು ಬಲಿಚಕ್ರವರ್ತಿಯನ್ನು ಪೂರ್ಣವಾಗಿ ಭೂಮಿಗೆ ಅದುಮ್ತಾನೆ. ಭೂಮಿಗೆ ಅದುಮದ ಮೇಲೆ ನಿನ್ನಲ್ಲಿರ್ತಕ್ಕಂತಹ ಒಳ್ಳೆತನ, ನಿನ್ನ ಹುಟ್ಟದ ಅಥವಾ ನಿನ್ನ ಜನ್ಮಾಂತರ ಅಥವಾ ನೀನು ಇರಬೇಕಾಗಿರ್ತಕ್ಕಂಥ ಅಥವಾ ಇರುವಂಥ ರೀತಿ ಏನೇ ಆದರೂ ನೀನು ಮಾತಿನಂತೆ ನಡ್ಕೊಂಡಲ್ಲ, ನೀನು ಮಾತಿನಂತೆ ನಡ್ಕೊಂಡಿದ್ರಿಂದ ಪ್ರತಿ ವರ್ಷದ ಹಬ್ಬದಲ್ಲಿ, ಬೆಳಕಿನ ಹಬ್ಬದಲ್ಲಿ ಬಲಿಪೂಜೆ ಅಥವಾ ಬಲಿಕೋಟೆ ಕಟ್ಟುವಂಥದ್ದು, ಬಲೀಂದ್ರನ ಪೂಜೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಮಾಡಿ ವಾಮನ ವಿಷ್ಣುಮೂರ್ತಿಯನ್ನು ಆರಾಧನೆ ಮಾಡುವಂಥ ಈ ಶುಭಗಳಿಗೆ ನಿನಗೆ ಶ್ರೇಯಸ್ಸುಂಟಾಗಲಿ, ನಿನಗೆ ಯಶಸ್ಸುಂಟಾಗಲಿ, ಪ್ರತಿ ವರ್ಷವೂ ನಿನ್ನನ್ನು ಜ್ಞಾಪಿಸ್ಕೊಳ್ಳುವಂಥದ್ದಾಗಲಿ ಅಂತ ಮಹಾವಿಷ್ಣು ಬಲಿಚಕ್ರವರ್ತಿಗೆ ವರವನ್ನು ಕೊಡ್ತಾರೆ. ಲಕ್ಷ್ಮಿ ಅಂದರೆ ಸರ್ವತ್ರಿಕವಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಬರೀ ಹಣಕಾಸು ಮಾತ್ರ ಅಂತ. ಅದಲ್ಲ, ಹಣಕಾಸಿನಿಂದ ಲಕ್ಷ್ಮಿ ಅಲ್ಲ. ಲಕ್ಷ್ಮಿ ಪ್ರತಿ ಕಾಲದಲ್ಲೂ ಸಹಿತ ವಿಜಯವನ್ನು ಕೊಡ್ತಕ್ಕಂಥವಳು ವಿಜಯಲಕ್ಷ್ಮಿ, ಧೈರ್ಯವನ್ನು ಕೊಡ್ತಕ್ಕಂಥವಳು ಧೈರ್ಯಲಕ್ಷ್ಮಿ, ಸಂತಾನವನ್ನು ಕೊಡ್ತಕ್ಕಂಥವಳು ಸಂತಾನಲಕ್ಷ್ಮಿ, ಜ್ಞಾನವನ್ನು ಕೊಡ್ತಕ್ಕಂಥವಳು ಜ್ಞಾನಾಕ್ಷಿ ಜ್ಞಾನಲಕ್ಷ್ಮಿ, ಹಾಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಕ್ಕಂಥವಳು ಧೈರ್ಯಲಕ್ಷ್ಮಿ, ಅಭಯಲಕ್ಷ್ಮಿ. ಹೀಗೆ ಅಷ್ಟಲಕ್ಷ್ಮಿಯರನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ಶುಭಗಳಿಗೆ ಒಂದೊಂದು ಕಾಲದಲ್ಲೂ ಒಂದೊಂದು ತರಹ ಇದೆ. ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ. ಹೀಗೆ ದೇವಿಯರನ್ನು ಆರಾಧನೆ ಮಾಡತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳಂತಲೂ ಹೇಳ್ತಾರೆ. ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥ ದೇವಿಯನ್ನು ಆರಾಧನೆ ಮಾಡುವಂಥ ಶುಭಗಳಿಗೆ ಈ ದೀಪಾವಳಿ ಹಬ್ಬ ಅಮಾವಾಸ್ಯೆ ಎಂದು. ಪ್ರತಿ ಅಮಾವಾಸ್ಯೆ ಬಂದರೆ ಕಾಡ್ಗತ್ತಲು ಭಯಪಡ್ತಕ್ಕಂಥದ್ದು. ಅಮಾವಾಸ್ಯೆ ಬಂದರೆ ಯಾವ ಕೆಲಸವೂ ಮಾಡೋದಿಲ್ಲ. ಆದರೆ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ ಇದೆಯಲ್ಲ. ಜೊತೆಗೆ ವಿಶ್ವಮಾತೆ ಗೋಮಾತೆ, ಅಂತಹ ಗೋವನ್ನು ಆರಾಧನೆ ಮಾಡೋದಕ್ಕೂ ಸಹಿತ ಗೋವಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಮುಹೂರ್ತ ಈ ಅಮಾವಾಸ್ಯೆಯಲ್ಲೇ ಇದೆ. ಹಾಗಾಗಿ ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ಗೋಮಹಾಲಕ್ಷ್ಮಿಯನ್ನು ಕರೆದು ಗೋವಿನ 4 ಪಾದಗಳನ್ನು ತೊಳೆದು 4 ಪಾದಕ್ಕೂ ಹರಿದ್ರ ಕುಂಕುಮವನ್ನು ಹಚ್ಚಿ, ಹಣೆಗೆ ಹರಿದ್ರ ಕುಂಕುಮವನ್ನು ಹಚ್ಚಿ, ಅದರ ಬಾಲದ ಭಾಗದಲ್ಲಿ, ಅಂದರೆ ಹಿಂದೆ ದೇವಾನುದೇವತೆಗಳೆಲ್ಲರೂ ಸಹಿತ ಬಂದು, ಮುಕ್ಕೋಟಿ ದೇವತೆಗಳು ಸಹಿತ ಬಂದು ಗೋವಲ್ಲಿ ನೆಲೆಸ್ತಾರೆ. ಲಕ್ಷ್ಮಿ ತಡವಾಗಿ ಬರ್ತಾಳೆ. ತಡವಾಗಿ ಬಂದಂಥ ಲಕ್ಷ್ಮಿ ಗೋವಿನ ಮುಂದೆ ಬಂದು ನಿಂತು ನಾನು ಎಲ್ಲಿ ನಿಲ್ಲಬೇಕು ಅಂತ ಕೇಳ್ತಾಳೆ. ನೋಡು, ಇರುವಂಥ ಸಾನ್ನಿಧ್ಯ ಈ ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳೆಲ್ಲರೂ ಬಂದಾಯಿತು. ಇನ್ನು ಯಾವ ಸಾನ್ನಿಧ್ಯವೂ ಎಲ್ಲೂ ಸ್ಥಳ ಇಲ್ಲ. ಇನ್ನು ಇರ್ತಕ್ಕಂಥ ಸ್ಥಳ ಒಂದೇ, ನನ್ನ ಗೋಮಯದ ಸ್ಥಳ. ಅಂದರೆ ಗೋಮಯ ಹಾಕುವಂಥ ಸ್ಥಳ ಏನಿದೆ ಅಲ್ಲಿ ನಿಲ್ಲಬಹುದು ನೀನು ಅಂತ ಹೇಳ್ತಾಳೆ. ಅಂದರೆ ಗೋಮಯಕ್ಕಂಥ ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಗೋಮೂತ್ರ, ಗೋಮಯ, ಪಂಚಗವ್ಯ. ಪಂಚಗವ್ಯದಲ್ಲಿ ಗೋ ಕ್ಷೀರದಿಂದ ಪ್ರಾರಂಭ ಆದರೆ ಪಂಚಗವ್ಯ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಪ್ರತಿಯೊಂದು ಸಹಿತ, ಇನ್ನು ಗೋಮೂತ್ರ, ಗೋಮಯ ಸಹಿತ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಗೋಮಯ ಹಾಕುವ ಸಾನ್ನಿಧ್ಯದಲ್ಲಿ ನೀನು ಹೋಗಿ ಕೂತ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಸಾಮಾನ್ಯಕ್ಕೆ ಗೋವಿಗೆ ನೀವು ಮುಂಭಾಗ ನಮಸ್ಕಾರ ಮಾಡದಿದ್ರು ಆ ಗೋಮಯ ಹಾಕುವ ಸಾನ್ನಿಧ್ಯವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಅಷ್ಟೇ ಅಲ್ಲ,
ಗೋವಿನ ಬಾಲವನ್ನು ತಲೆ ಮೇಲೆ ಮುಟ್ಟಿಸಿ ನಾವು ತಲೆ ಮುಟ್ಟಿಸ್ಕೊಂಡ್ರೆ, ತಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ, ಅಥವಾ ಗೋವಿನ ಬಾಲವನ್ನು ತಲೆ ಮುಟ್ಟಿದ್ದೇ ಆದರೆ ಜನ್ಮದಾರಬಿರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಮನುಷ್ಯನ ಇಹಪರಗಳಲ್ಲಿ ತಾನು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರ ಆಗಬೇಕಾದ್ರೆ, ತನ್ನ ಕರ್ಮಫಲ ದೂರ ಆಗಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡಬೇಕಾದಂಥ ರೀತಿ ಒಂದು ಗೋವಿಗೆ. ಗೋವು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ತಾಯಿ ತನ್ನ ಎದೆ ಹಾಲನ್ನು 3 ತಿಂಗಳು ಮಾತ್ರ ಉಣಬಡಿಸ್ತಾಳೆ. ಅದಾದ ನಂತರ ಮನುಷ್ಯ ಬಾಲ್ಯದಿಂದ ಮುಪ್ಪಿನ ಕಡೆ ಕ್ಷಣದವರೆಗೂ ಸಹಿತ ಗೋಕ್ಷೀರವನ್ನು ಕುಡಿತೀವಿ. ಹೀಗೆ ವಿಶ್ವಮಾತೆ ಗೋಮಾತೆ ಅಂತ ಹೇಳ್ತಾರೆ. ಆ ಗೋವಿಗೆ ವಿಶೇಷವಾದಂಥ ಸ್ಥಾನಮಾನ ಈ ಒಂದು ದೀಪಾವಳಿಯಲ್ಲೇ ಇದೆ. ಅದಕ್ಕೆ ಗೋ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತಾರೆ. ಗೋ ಬರುವ ಕಾಲ, ಸಂಧ್ಯಾಕಾಲ, ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಇದು ವ್ಯಾಪಾರ ಸ್ಥಳ, ಮನೆ, ಮಂದಿರ ಅಥವಾ ಆಶ್ರಮ, ಇಂಥ ಕಡೆ ಅಂಥ ಕಡೆ ಅಂತಿಲ್ಲ, ಎಲ್ಲ ಕಡೆಯೂ ಲಕ್ಷ್ಮಿಯನ್ನು, ತಾಯಿ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂತಹ ಬಿಲ್ವಪತ್ರೆ, ನಾನಾ ಪುಷ್ಪಗಳು, ಪತ್ರೆಗಳು, ನಿಮ್ಮ ಶಕ್ತಿಯಾನುಸಾರ ಸಾಲ ಮಾಡಬೇಡಿ. ಸಾಲ ಮಾಡಿ ನಾವು ಇನ್ನೇನೂ ಮಾಡ್ಕೊಳ್ಳೋದು ಬೇಡ. ಭಗವಂತ ನಮಗೇನು ಕೊಟ್ಟಿದ್ದಾನೋ ಕೊಟ್ಟಂತರದರಲ್ಲಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಫಲಪುಷ್ಪಗಳನ್ನು ತಂದು ಶ್ರದ್ಧಾಭಕ್ತಿಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಕೂಡಿಸಿ, ಅಮ್ಮ ನೀನಿಲ್ಲಿದೆಯಾ, ನೀನೇ ಬಂದು ನಿಂತಿದ್ಯಾ, ನೀನೇ ಬಂದು ಕೂತಿದ್ಯಾ, ನಿನ್ನ ಒಂದು ಸೇವೆ ಮಾಡೋ ಭಾಗ್ಯ ನನಗೆ ಕೊಟ್ಟಿದ್ಯಾ ಅಂತ ಹೇಳಿ ಶ್ರದ್ಧಾಭಕ್ತಿಯಾಗಿ ಸೇವೆ ಮಾಡಿದ್ರೆ ಆ ತಾಯಿ ಯಾವತ್ತೂ ನಿಮ್ಮ ಬಲಭಾಗದಲ್ಲಿ ನಿಂತು ನಿಮ್ಮನ್ನು ನಡೆಸ್ತಾಳೆ. ವ್ಯಾಪಾರ ಸ್ಥಳ ಇರಲಿ, ವ್ಯವಹಾರ ಸ್ಥಳ ಇರಲಿ, ಮನೆಯಾಗಲಿ, ಮಂದಿರಗಳಾಗಲಿ, ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡಬೇಕಾದ್ದು ರೀತಿ ಹೀಗೆ. ಅದು ಬಿಟ್ಟು 4 ಜನ ನೋಡುವಂಥ ರೀತಿ ನಾವೇನೋ ವೈಭವೀಕರಿಸ್ತೀವಿ ಅಂದರೆ ತಾಯಿ ಲಕ್ಷ್ಮೀಲಿ ಬರೋದಿಲ್ಲ. ಲಕ್ಷ್ಮಿ ಬರಬೇಕಾದ್ರೆ ಶ್ರದ್ಧೆ ಮತ್ತು ಭಕ್ತಿ ಬಹಳ ಮುಖ್ಯ. ಆ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಕಲ್ಪನೆಗಳಿದ್ರೂ ಎಲ್ಲವೂ ಸಿದ್ಧಿ ಆಗುತ್ತೆ. ಹಬ್ಬಗಳಲ್ಲಿ ಅಭ್ಯಂಜನ ಸ್ನಾನ, ಅದರಲ್ಲೂ ತಾಯಿ ಕಡೆಯಿಂದ. ಆ ತಾಯಿ ದೇವರಿದ್ದಾಳಲ್ಲ, ಆ ಮಾತೃಮೂರ್ತಿ, ಆ ತಾಯಿಗಿನ್ನ ಮತ್ತೆ ಯಾರಿದ್ದಾರೆ ದೊಡ್ಡವರು? ಅಂತಹ ತಾಯಿ ಆ ಮಾತೃಮೂರ್ತಿಯ ಕೈಯಲ್ಲಿ ಇಷ್ಟು ಅರಳೆ ಎಣ್ಣೆ ಹಚ್ಚಿಸ್ಕೊಂಡು, ಮೈಗೆಲ್ಲ ಎಣ್ಣೆ ಹಚ್ಚಿ, ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಮತ್ತು ಮೈಕೈ ಉಜ್ಜಿ ಸ್ನಾನ ಮಾಡಿಸುವ ಪ್ರಕ್ರಿಯೆ ಭಗವಂತ ಸಹಿತ ಆಲೋಚನೆ ಮಾಡ್ತಾರಂತೆ, ನನಗೆ ತಾಯಿ ಇರಬಾರ್ದಾ ಅಂತ. ಹಾಗೆ ಆ ಮಾತೃಮೂರ್ತಿಯ ಜೊತೆಯಲ್ಲಿ ಆಚರಣೆ ಮಾಡ್ಕೊಳ್ಳುವಂಥ ಹಬ್ಬ. ಅದಕ್ಕೆ ಅರಳೆ ಎಣ್ಣೆ. ಆದರೆ ಒಂದು ಶಾಸ್ತ್ರ ಹೇಳುತ್ತೆ, ಸೀಗೆಕಾಯಿ 2 ಒಟ್ಟಿಗೆ ತರಬಾರ್ದು ಅಂತ. ನೋಡಿ, ಇಲ್ಲಿ ಎಣ್ಣೆ ಸೀಗೆಕಾಯಿ ವೈರತ್ವ, ಅಂದರೆ ವೈರತ್ವವಿರ್ತಕ್ಕಂಥದ್ದನ್ನು ಒಂದು ಕಡೆ ತಂದು ನೀವು ಮಿತ್ರರಾಗಿ ಅಂತ ಹೇಳ್ತಕ್ಕಂಥ ಕಾಲ ಸಹಿತ ಅಂತ ಹೇಳ್ತಾರೆ. ಹಾಗಾಗಿ ಹಬ್ಬಗಳಲ್ಲಿ ಅರಳೆ ಎಣ್ಣೆ ಮತ್ತು ಎಣ್ಣೆ ಸ್ನಾನ ಅಂತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂತಹದ್ದು. ಅದರಲ್ಲೂ ನಮ್ಮ ರೈತ ಬಾಂಧವರು ಮತ್ತು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಇವರಿಬ್ಬರನ್ನ ನೆನೆಸಲೇಬೇಕು ನಾವು. ಯಾಕೆಂದರೆ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ನಾವಾದರೂ ಹಬ್ಬ ಹರಿದಿನ ಅಂದರೆ ಹೆಂಡತಿ, ಮಕ್ಕಳು, ನಾವು ಎಲ್ಲರೂ ಸೇರಿ ಒಗ್ಗೂಡಿಸ್ಕೊಂಡು ಸಂತೋಷ ಸಂಭ್ರಮವಾಗಿ ನೋಡ್ತೀವಿ. ಪಾಪ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ತನ್ನ ಹೆಂಡತಿ, ಮಕ್ಕಳು ಏನೇನು ಬೇಕು ಬೇಡ, ಸ್ನೇಹ ಎಲ್ಲವನ್ನು ತೊರೆದು ಭಾರತಾಂಬೆಯ ಸೇವೆಗಷ್ಟೇ ಮುಡುಪಾಗಿ ನಿಂತಿರ್ತಾರೆ. ಅಂತಹ ಯೋಧರು ಸಹಿತ ಚೆನ್ನಾಗಿರಲಿ ಅಂತ ನಾವು ಈ ಕ್ಷಣದಲ್ಲಿ ದೇವರನ್ನು ಪ್ರಾರ್ಥಿಸಬೇಕು. ಇನ್ನು ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂಥವ್ರು ರೈತ ಬಾಂಧವರು, ಅಂತಹ ರೈತ ಬಾಂಧವರು ಚೆನ್ನಾಗಿರಬೇಕು. ಕಾಲ ಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗಬೇಕು. ತಾಯಿ ಮಹಾಲಕ್ಷ್ಮಿ ಬರುವ ಕಾಲ, ಹೆಣ್ಣುಮಕ್ಕಳು ಈ ರಹಸ್ಯಗಳನ್ನು ತಿಳ್ಕೊಳ್ಳೇಬೇಕು. ಸಂಜೆ ತಲೆ ಬಿರಿಯಕೊಂಡು ಕೂತ್ಕೊಳ್ತಕ್ಕಂಥದ್ದು, ತಲೆ ಬಾಚ್ಕೊಳ್ದಿರ ಇರ್ತಕ್ಕಂಥದ್ದು, ನಿಮ್ಮ ಉಡುಗೆ ತೊಡುಗೆಗಳನ್ನು ಸರಿಯಾದ ರೀತಿ ಹಾಕದಿರ ಇರ್ತಕ್ಕಂಥದ್ದು, ಕಿವಿಗೆ ಲಕ್ಷಣವಾಗಿ ಓಲೆ ಹಿಡ್ದಿರ ಇರ್ತಕ್ಕಂಥದ್ದು, ತಲೆಗೆ ಹೂ ಮುಡಿದಿರ ಇರ್ತಕ್ಕಂಥದ್ದು, ಹಣೆಗೆ ಕುಂಕುಮ ಹಿಡ್ದಿರ ಇರ್ತಕ್ಕಂಥದ್ದು, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥ ಸುಮಂಗಲೆಯರು ಮನೆ ಬಾಗಿಲಿಗೆ ಬಂದಾಗ ಅವರು ಬರಿಗೈಲಿ ಕಳಿಸ್ದಿರ ಒಂದಿಷ್ಟು ಅರಿಶಿನ ಕುಂಕುಮ, ನಿಮ್ಮ ಕೈಲಿ ಶಕ್ತಿ ಇದ್ದರೆ ಒಂದಿಷ್ಟು ಸಕ್ಕರೆ ಬೆಲ್ಲ, ಇಂತಹದ್ದನ್ನಾದರೂ ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು. ಇಂತಹ ಪ್ರಕ್ರಿಯೆಗಳನ್ನು ಯಾವ ವಾಸ್ತುಗೃಹದಲ್ಲಿ ಮಾಡ್ತಾರೋ ಆ ವಾಸ್ತು ಯಾವತ್ತೂ ಸಮೃದ್ಧಿತನವಾಗಿರುತ್ತೆ. ತುಳಸಿಯ ಮಹಾತ್ಮೆ, ತುಳಸಿಯ ವೈಭೋಗ, ಆ ತುಳಸಿಯ ವಿಶೇಷತೆ, ತುಳಸಿ ವಿವಾಹ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಮಹಾವಿಷ್ಣುವಿಗೆ ಶಾಪವನ್ನು ಕೊಟ್ಟವಳು ತುಳಸಿ. ವಿಷ್ಣುವಿಗೆ ಶಾಪ ಕೊಟ್ಟಿದ್ದು ತುಳಸಿ. ಆದರೆ ವಿಷ್ಣುವಿನ ಪರಮ ಭಕ್ತಿ ತುಳಸಿ. ಆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಆದರೆ ಕಾಲ ಕಾಲಕ್ಕೂ ಸಹಿತ ಹೀಗೇ ಇದೆ. ಆದರೆ ಒಂದು, ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬ ಸಹಿತ ಬರುತ್ತೆ. ಅದನ್ನು ಕಿರುದೀಪಾವಳಿ ಅಂತಲೂ ಕರೀತಾರೆ. ಹಾಗೆ ಈ ದೀಪಗಳ ಸಾಲು ಈ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ದೀಪಗಳನ್ನು ಹಚ್ಚಬೇಕು. ಮನೆ ಬಾಗಿಲಲ್ಲಿ ಹಚ್ಚಬೇಕು, ಬೀರು ಹತ್ರ ಹಚ್ಚಬೇಕು, ನಿಮ್ಮನೆ ಮೂಲೆಗಳಲ್ಲೂ ದೀಪ ಇರಬೇಕು. ಆದರೆ ಎಚ್ಚರಿಕೆ ನಡೆಯಬೇಕು. ಹಾಗೆ ಮನೆಯಲ್ಲಿ ಮಕ್ಕಳಿದ್ದರೆ ಜೋಪಾನ ಇರಬೇಕು. ಏನೇ ಆದರೂ ದೀಪದಿಂದ ಎಲ್ಲ ಸಂಪತ್ತನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಸಂಪತ್ತು ಸಿದ್ಧಿಗಾಗಿ ದೀಪಗಳ ಹಬ್ಬ ದೀಪಾವಳಿಯನ್ನು ಅದ್ಧೂರಿಯುತವಾಗಿ ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡ್ತಾರೆ ನಮ್ಮ ಭಾರತೀಯರು. ದೀಪಗಳು ಹಚ್ಚುವಾಗ ಇಷ್ಟೇ ದೀಪ ಅಂತಿಲ್ಲ. ನಿಮ್ಮೊಳಗಿರುವಂತಹ ಅಂಧಕಾರವನ್ನು ಹೊಡೆದೋಡಿಸುವಂತಹ ದೀಪ ಆಗಿರಬೇಕು. ನಿಮ್ಮ ಮನೆಯ ವೃದ್ಧಿಯ ದೀಪ ಆಗಿರಬೇಕು. ನಿಮ್ಮ ಮನೆಯ ಆನಂದದಾಯಕವಾಗಿರ್ತಕ್ಕಂಥ ದೀಪ ಆಗಿರಬೇಕು. ಸಂತೋಷ ಸಂಭ್ರಮದಿಂದ ಹಚ್ಚುವಂಥ ದೀಪ ಆಗಿರಬೇಕು. ಹಾಗೆ ಬಡತನದಲ್ಲಿರ್ತಕ್ಕಂಥವ್ರು ಸಹಿತ ದೀಪ ಹಚ್ಚಬೇಕು ನಿಜ, ಆದರೆ ಇಷ್ಟೇ ದೀಪ ಹಚ್ಚಿ ಅಂತಲ್ಲ.
ಆದರೆ ಈ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪ ನಿಜಕ್ಕೂ ಶ್ರೇಷ್ಠವಾಗಿರುತ್ತೆ, ಶ್ರೇಯಸ್ಸನ್ನು ತಂದುಕೊಡುತ್ತೆ. ಹಾಗೆ ಸಾಂಬ ಸದಾಶಿವನ ಆರಾಧನೆ ಮಾಡತಕ್ಕಂಥ ಕಾಲ. ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಮನೆ ಬಾಗಿಲಲ್ಲಿ, ಮನೆಯ ಮೂಲೆಗಳಲ್ಲೂ ದೀಪ ಹಚ್ಚಬೇಕು. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಬೇಕು. ಅದರಲ್ಲೂ ಪ್ರಮುಖವಾಗಿ 21, 54, 108 ಇದು ದೀಪಗಳು ಹಚ್ಚುವಂಥ ಕ್ರಮ. ಇದರಲ್ಲಿ 108 ಬತ್ತಿಗಳನ್ನು, 1300 ಬತ್ತಿಗಳನ್ನು, 1008 ಬತ್ತಿಗಳನ್ನು ಒಂದು ಬತ್ತಿಯನ್ನು ಮಾಡಿ ಅಖಂಡವಾದಂತಹ ದೀಪವನ್ನು ಹಚ್ಚುವ ಪ್ರಕ್ರಿಯೆಯೂ ಇದೆ. ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿ ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸೋದು ಒಂದು ಕ್ರಮ. ಹಾಗೆ ಎಂತಹ ದೋಷಗಳಿದ್ದರೂ ದೋಷಗಳನ್ನು ದೂರ ಮಾಡ್ಕೊಳ್ಳೋದು ಒಂದು ಕ್ರಮ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಸಹಿತ ಇರತಕ್ಕಂಥದ್ದು ದೀಪ ಹಚ್ಚುವುದೇ ಕ್ರಮ. ಪ್ರಸ್ತುತ ಗ್ರಹಗತಿಗಳಲ್ಲಿರ್ತಕ್ಕಂತಹ ಒಂದಷ್ಟು ದೋಷಗಳು, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಿಷ್ಟು ರಾಶಿ ನಕ್ಷತ್ರಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲೂ ಕುಂಭಕ್ಕೆ ಪ್ರಸ್ತುತ ಇರತಕ್ಕಂಥ ಶನಿ ಸಾಕಷ್ಟು ನೋವಿನ ಸಂಗತಿಗಳಿದೆ. ಕುಟುಂಬಗಳಲ್ಲಿ ಕಲಹ ಇದೆ, ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ, ಮಾಡುವ ಉದ್ಯೋಗ ಕೈಗೆ ಹತ್ತದಿರ ಅಂತಕ್ಕಂಥದ್ದಿದೆ. ಲಕ್ಷ್ಮಿಯ ಕೃಪೆ ಅಂತೂ ಬಹಳ ದೂರಕ್ಕೆ ಹೋಗ್ತಾ ಇದೆ. ಮನುಷ್ಯ ಇಲ್ಲದಂಥ ರೀತಿ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದ್ದಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷೋ ಜಗದೀಶ್ವರಿ. ತಾಯಿಯನ್ನೇ ಪ್ರಾರ್ಥಿಸಬೇಕು. ಅದಕ್ಕೆ ಜಗತ್ತಿನ ಸಂಕಷ್ಟಗಳು ದೂರ ಆಗಬೇಕಾದ್ರೆ, ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಬೇಕಾದ್ರೆ ಅದಕ್ಕೆ ಭಗವತಿಯೇ ಕಾರಣ. ಉಪವಾಸ ಮಾಡೋದು ಆರೋಗ್ಯ ವೃದ್ಧಿಗೆ, ದೇವ್ರನ್ನ ಒಲಿಸ್ಕೊಳ್ಳಿಕ್ಕಲ್ಲ. ಯಾವುದೇ ಕಾಲಕ್ಕಾದರೂ ದೇವ್ರನ್ನ ಒಲಿಸ್ಕೊಳ್ಬೇಕಾದ್ರೆ ಅದು ಉಪವಾಸ ಮಾಡಿ ಮಾಡ್ಕೊಳ್ಳತಕ್ಕಂಥದ್ದಲ್ಲ. ದೇಹವನ್ನು ದಂಡಿಸಿದ್ರೆ ಭಗವಂತ ಶೀಘ್ರವಾಗಿ ಒಲಿತಾನೆ ನಿಜ. ಹಾಗಂತ ದೇಹವನ್ನು ದಂಡಿಸಬೇಕು ಅಂತ ಉಪವಾಸ ಮಾಡಿ ಕಣ್ಣೀರು ಹಾಕಬಾರ್ದು. ಹಾಗೆ ಉಪವಾಸದ ಪ್ರಕ್ರಿಯೆಗೆ ಒಂದಿಷ್ಟು ವ್ಯವಸ್ಥೆಗಳಿದೆ. ಹಾಗೆ ಯಾವುದೇ ಕಾರಣಕ್ಕೂ ಮುತ್ತೈದೆಯರು, ಸುಮಂಗಲೆಯರು ಉಪವಾಸ ಮಾಡಬಾರ್ದು, ಶಾಸ್ತ್ರ. ಯಾಕೆಂದರೆ ಸುಮಂಗಲೆಯರು ಹೆಣ್ಣು ಮಕ್ಕಳು ನೀವು ಉಪವಾಸ ಮಾಡಿದ್ರೆ, ಮುತ್ತೈದೆಯರು ನೀವು ಉಪವಾಸ ಮಾಡಿದ್ರೆ ಇಡೀ ಮನೆ ಬಹಳಷ್ಟು ನೋವು ಪಡುತ್ತೆ. ನೀವು ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ, ಯಾವ ಕುಟುಂಬದಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗನಗ್ತಾ ಹಸನ್ಮುಖಿಯಾಗಿರ್ತಾರೋ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ತಾರೋ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಿತ್ಯ ಅಲಂಕಾರದಿಂದ ಆನಂದದಿಂದ ಇರ್ತಾರೋ ಆ ಕುಟುಂಬದಲ್ಲಿ ತಾಯಿ ಮಹಾಲಕ್ಷ್ಮಿ ಸದಾ ನಿಲ್ತಾಳೆ. ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಾರೆ, ಕಣ್ಣೀರು ಹಾಕ್ಸೋಂಥ ಪ್ರಕ್ರಿಯೆ ಆಗುತ್ತೆ, ಅಥವಾ ಸಮಸ್ಯೆನ ಹೊತ್ಕೊಂಡಿರ್ತಾರೆ, ಆ ಮನೆ ಯಾವತ್ತೂ ದಿನೇ ದಿನೇ ನಶಿಸುತ್ತೆ. ಹೀಗೆ ಅಲಂಕಾರ ಪ್ರಿಯ ಮಹಾಲಕ್ಷ್ಮಿ ಆದ್ದರಿಂದ ಆ ತಾಯಿಗೂ ಅಷ್ಟೇ ನೀವು ಏನೆಲ್ಲ ಆಭರಣಗಳನ್ನು ತೋರಿಸಿ, ಏನೆಲ್ಲ ಅಲಂಕಾರ ಮಾಡಿ, ಇನ್ನೂ ಅಲಂಕಾರ ಮಾಡಿದರೆ ಚೆನ್ನಾಗಿತ್ತೇನೋ, ಇನ್ನೊಂದು ಬಣ್ಣದ ಬೇರೆ ಸೀರೆ ಉಡಿಸಿದ್ರೆ ಚೆನ್ನಾಗಿತ್ತೇನೋ, ನಮ್ಮ ಲಕ್ಷ್ಮಿಗೂ ಹಾಗೇನೆ. ನಮ್ಮ ಮಹರ್ಷಿ ಮಂದಿರದಲ್ಲಿ ತಾಯಿ ಲಕ್ಷ್ಮಿ ಇದ್ದಳಲ್ಲ, ಆ ಅಮ್ಮನವ್ರನ್ನ ನೋಡ್ಲಿಕ್ಕೆ 2 ಕಣ್ಗಳು ಸಾಲದು. ಅಭಿಷೇಕ ಮಾಡ್ತಾ ಇದ್ರೆ ಅಭಿಷೇಕದಲ್ಲಿ ಅದರಲ್ಲೂ ಹರಿದ್ರಾಭಿಷೇಕ ನಡೆದಾಗ ಅರಿಶಿನವನ್ನ, ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ 2 ಗಲ್ಲಗಳಿಗೆ, ಹೃದಯ ಮಧ್ಯಭಾಗ, ನಿಮ್ಮ ಕೈಗಳಿಗೆ, ನಿಮ್ಮ ಕಾಲಿಗೆ ಸದಾಕಾಲ ಅರಿಶಿನ ಹಚ್ಚಬೇಕು. ಅರಿಶಿನ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು, ಅರಿಶಿನವನ್ನು ಹಚ್ಕೊಳ್ಳೋದು 2 ಥರ ಇದೆ. ಒಂದು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದ್ರೆ, ಹೆಣ್ಣು ಮಕ್ಕಳು ಸದಾಕಾಲ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರಲ್ಲ, ತಂಪಾದಂಥ ವಾತಾವರಣದಲ್ಲಿ ಇರ್ತಿರಲ್ಲ, ಹೆಚ್ಚು ನೀರಿನಲ್ಲಿ ಆಟ ಆಡ್ತಿರ್ತಿರಲ್ಲ, ನೀವು ಆರೋಗ್ಯವಾಗಿರಬೇಕು. ನೀವು ಆರೋಗ್ಯವಾಗಿರಬೇಕು ಅಂದರೆ ಅರಿಶಿನ ಅದಕ್ಕೆ ದಾರಿ ಮಾಡುತ್ತೆ. ಹಾಗೆ ಅರಿಶಿಣದ ನೀರಿನಿಂದ ಸ್ನಾನ, ಇರ್ತಕ್ಕಂಥ ದೋಷ ದೂರ ಮಾಡುವಂಥದ್ದು ಅರಿಶಿಣದ ನೀರನ್ನ, ಮಂಗಳವಾದಂಥ ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡಿದ್ರೆ ಸಾಕು. ನಾವೆಲ್ಲನ ಆಚೆಗೆ ಹೋಗಿ ಬಂದರೆ ಅಪ್ಪಿತಪ್ಪಿ ಅಮಂಗಳವೋ ಮೈಲಿಗೆನೋ ಏನೋ ಆಗೋಗ್ಬಿಡತ್ತೆ. ಆ ಮೈಲಿಗೆನ ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಏನಪ್ಪ ಅಂದರೆ ಇಷ್ಟು ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡಿಬಿಟ್ರೆ ಸಾಕು, ಶೀಘ್ರದಲ್ಲಿ ನಾವು ಶುದ್ಧಿಯಾಗಿ ಹೋಗ್ತೀವಿ. ಅಂತಹ ಶಕ್ತಿ ಅರಿಶಿಣಕ್ಕೆ. ಅಂತಹ ಅರಿಶಿಣ ಪ್ರಿಯೆ ತಾಯಿ ಮಹಾಲಕ್ಷ್ಮಿ ಅಮ್ಮನವರಿಗೆ. ಅದಕ್ಕೆ ಇವತ್ತಿಗೂ ತಿರುಮಲ ತಿರುಪತಿ ಆಗಲಿ, ಎಲ್ಲೇ ವಿಷ್ಣು ಲಕ್ಷ್ಮೀ ಸಾನ್ನಿಧ್ಯಗಳಲ್ಲಿ ಅಮ್ಮನವರ ಮೇಲೆ ಇಷ್ಟು ಅರಿಶಿನ ಇಟ್ಟುಬಿಟ್ರೆ ಅದರ ಆನಂದವೇ ಬೇರೆ. ಅದ್ಭುತವಾದಂಥ ಹಬ್ಬ ದೀಪಾವಳಿ ಹಬ್ಬ, ದೀಪಗಳ ಸಾಲಿನ ಹಬ್ಬ, ಜೊತೆಗೆ ಕಾರ್ತಿಕ ಪೂರ್ತಿ ದೀಪಗಳನ್ನೇ ಹಚ್ಚುವಂಥದ್ದಿದೆ. ನಾನು ಮತ್ತೊಮ್ಮೆ ನಿಮ್ಮನ್ನು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ತಾಯಿ ಮಹಾಲಕ್ಷ್ಮಿ, ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಯಾರೂ ಹಬ್ಬವನ್ನು ಬಿಡಬೇಡಿ, ಹಬ್ಬವನ್ನು ಆಚರಿಸಿ. ಆದರೆ ಹಬ್ಬ ಇಡೀ ಕುಟುಂಬದೊಂದಿಗೆ ಆಚರಿಸಿ. ತಂದೆ ತಾಯಿನ ಗೌರವಿಸಿ, ಹಿರಿಯರ ಮಾತಿನಂತೆ ನಡೀರಿ. ಹಬ್ಬ ಅಂದಾಗ ಮನೆಯಲ್ಲೇ ಹಬ್ಬದ ಅಡಿಗೆ ಮಾಡಿ, ಎಲ್ಲರೂ ಕೂತು ಊಟ ಮಾಡಿ. ಬಡವ ಬಲ್ಲಿಗ, ಜಾತಿ ಮತ ಭೇದ ಪಂಥ ಎಲ್ಲವನ್ನೂ ದೂರ ಮಾಡೋಣ. ಮನುಷ್ಯನಾಗಿ ನೋಡೋದನ್ನು ಕಲಿಯೋಣ. ಜೊತೆಗೆ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.